ಸ್ನೇಹಿತರೆ, ಕೆಲವರ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಸದ್ಯದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಪ್ರೀತಿ ಆಗಲಿ, ಸಂಸಾರ ಆಗಲಿ, ಸಂಬಂಧ ಆಗಲಿ. ಸೊ ಅದನ್ನೇ ಪರ್ಮನೆಂಟ್ ಅಂದ್ಕೊಂಡಿರ್ತಾರೆ. ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಎಷ್ಟೋ ಜನಗಳು ಈ ಮೈಂಡ್ಸೆಟ್ಟಲ್ಲಿ ಬದುಕ್ತಿರ್ತಾರೆ. ನಾನು ಚೆನ್ನಾಗಿದ್ದೀನಿ, ನೋ ಪ್ರಾಬ್ಲಮ್, ಆ್ಯಂಡ್ ಅವ್ರು ಯಾವುದೇ ಕಾರಣಕ್ಕೂ ನನ್ನನ್ನು ಕೈ ಬಿಡಲ್ಲ. ಈವನ್ ನಾನು ಕೈ ಬಿಟ್ಟರು ಅವ್ರು ನನ್ನನ್ನು ಕೈ ಬಿಡಲ್ಲ, ಅಷ್ಟು ಚೆನ್ನಾಗಿ ನಂಬಿರ್ತಾರೆ. ಬಟ್ ಅಂಥವರಿಗೆ ನನ್ನ ಕಡೆಯಿಂದ ಮಾತು, ಏನು ಅಂದ್ಕೊಳ್ತಾ ಇದ್ದೀರಾ, ಇದು ಹಿಂಗೆ ಇರುತ್ತೆ ಈ ಪರಿಸ್ಥಿತಿ. ಇಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಅದು ಅಂದ್ಕೊಳ್ಬೇಡಿ. ಬಿಕಾಸ್ ಇದು ಇವತ್ತಿಗೆ ಏನು ಸಿಕ್ಕಿದೆಯೋ ಅದರಲ್ಲಿ ಹ್ಯಾಪಿ ಕಾಣಿ, ತೃಪ್ತಿ ಇರಿ. ಬಟ್ ನಾಳೆನೂ ಹಾಗೆ ಇರುತ್ತೆ ಅನ್ನೋದನ್ನು ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಆ್ಯಂಡ್ ಸಪೋಸ್ ಈಗ ಉದಾಹರಣೆಗೆ ಹೇಳ್ತೀನಿ, ನೀವು ಎಷ್ಟೇ ಪ್ರೀತಿ ಮಾಡ್ತೀರಿ, ಎಷ್ಟೇ ಅವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀರಿ, ನೀವು ಬೇಡ ಅಂತ ಅವ್ರು ರಿಜೆಕ್ಟ್ ಮಾಡಿ ನಿಮ್ಮನ್ನು ದೂರ ಮಾಡಿಬಿಟ್ರೆ ಅಲ್ಲಿಂದಾನೆ ವಿಲನ್ ಆಗ್ತೀರ ಅವ್ರ ಪಾಲಿಗೆ. ರಿಜೆಕ್ಷನ್, ನೀವು ಯಾರೋ ಗೊತ್ತಿಲ್ಲ, ಸ್ಟ್ರೇಂಜರ್, ಯಾರೋ ಅಪರಿಚಿತ ವ್ಯಕ್ತಿ ಪರಿಚಯ ಆಗ್ತಾ 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 ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಅದೇ ವ್ಯಕ್ತಿ ಬೇಡ ಅಂತ ಅನ್ಸಿದ್ಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾನೆ ಅಷ್ಟೇ ಬೇಗ ವಿಲನ್ ಆಗಿಬಿಡ್ತಾನೆ. ಈ ಕಹಿ ಸತ್ಯನ ಒಪ್ಕೋಬೇಕಾಗತ್ತೆ. ಅಂದರೆ ಬಿ ರೆಡಿ ಫಾರ್ ಎವ್ರಿಥಿಂಗ್. ನಾನು ಅದೇ ಹೇಳ್ತಿರೋದು, ಗೊತ್ತಿಲ್ಲ ನಮ್ಗೆ ಯಾವ ಕ್ಷಣದಲ್ಲಿ ಹೇಗಿರ್ತಾನೆ ಅಂತೇಳಿ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನಲ್ಲೇ ಬದುಕಬಾರ್ದು. ಇವತ್ತು ಎಷ್ಟೋ ಸಂಬಂಧಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಎಷ್ಟೋ ಜನ ಆ ಎಕ್ಸ್ಪೆಕ್ಟೇಷನಲ್ಲೇ ಇರ್ತಾರೆ, ಅದು ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗುತ್ತೆ, ಡಿಪ್ರೆಷನಿಗೆ ಒಳಗಾಗ್ತಾರೆ. ಹಿಂಗೆ ಆಗೋಯ್ತಲ್ಲ, ಸತ್ಯ ಒಪ್ಕೊಳ್ಳಿ. ಸುಳ್ಳಿನ ಒಂದು ಭ್ರಮೆನಲ್ಲಿ ಬದುಕಬಾರ್ದು ಮನುಷ್ಯ. ಆ್ಯಕ್ಚುಲಿ ಏನು ಸಿಕ್ಕಿದೆಯೋ ಇವತ್ತಿಗೆ ಅದರಲ್ಲಿ ತೃಪ್ತಿ ಕಾಣಿ. ವಾಟ್ ಈಸ್ ರಿಯಾಲಿಟಿ ಇಸ್ ರಿಯಾಲಿಟಿ, ವಾಟ್ ಈಸ್ ನಾಟ್ ರಿಯಾಲಿಟಿ ಇಸ್ ನಾಟ್ ರಿಯಾಲಿಟಿ. ಅಂದರೆ ಏನಾಗುತ್ತೆ, ಮನುಷ್ಯ ಅವಶ್ಯಕತೆಗಳ ಮೇಲೆ ಅವತ್ತಿಗೆ ಯಾವತ್ತು ಮನುಷ್ಯ ಯಾರೂ ಪರಿಪೂರ್ಣವಾದ ಒಂದು ಬೇಡ, ನಾವು ಅವಶ್ಯಕತೆಗಷ್ಟೇ ಬಳಸ್ಕೊಬಾರ್ದು, ಲೈಫ್ ತುಂಬ ಕ್ಯಾರಿ ಮಾಡಬೇಕು ಆ ಮನುಷ್ಯನಿಗಂತ ಯಾರು ಒಂದು ಪರಿಪೂರ್ಣವಾದ ನಾಲೆಡ್ಜ್ ಇಟ್ಕೊಂಡು ಹೊಡ್ತಾರೆ, ಆ ಮನುಷ್ಯ ನಿಮ್ಮನ್ನು ಲೈಫ್ ಟೈಮ್ ಕ್ಯಾರಿ ಮಾಡ್ತಾನೆ. ಸಪೋಸ್ ಅವಶ್ಯಕತೆಗಷ್ಟೇ ನಾನು ಸ್ನೇಹ ಬಯಸ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಆ ಥಾಟ್ ಇಟ್ಕೊಂಡು ನಿಮ್ಮ ಜೊತೆಗೆ ಮೋಹನ್ ಆಗ್ತಿದ್ರೆ, ಅಲ್ಲಿ ನೀವು ಅನ್ಕೊಳಕ್ಕೆ ಹೋಗಬೇಡಿ, ಅವ್ನು ಪರ್ಮನೆಂಟಾಗಿ ನನ್ನ ಜೊತೆಗೆ ಇದ್ದು ಬಿಡ್ತಾನೆ, ಆ ಸಂಬಂಧ ಹಾಗೇ ಇದ್ದುಬಿಡುತ್ತೆ. ಎಂಥ ಪ್ರೀತಿ ಮಾಡ್ತಿರಲಿ, ಎಷ್ಟೇ ಚೆನ್ನಾಗಿರಲಿ, ಯಾರೇ ಇರಲಿ, ಬಟ್ ಬೇಡ ಅಂತ ಅಂದಮೇಲೆ, ಉದಾಹರಣೆಗೆ ಎಷ್ಟೋ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ, ಗಂಡ ಹೆಂಡತಿ ಮಧ್ಯೆ ವ್ಯಕ್ತಿಗಳು ಬೇಡ ಅಂತ ಡಿಸಿಷನ್ ಮಾಡಿದ್ಮೇಲೆ ಡಿವೋರ್ಸ್ಗಳಾಗಿದ್ದು ಉಂಟು. ನೋಡಿದ್ದೀರಾ, ಸುಮಾರು ಕಣ್ಮುಂದೆ ನೀವು ಸುಮಾರು ನೋಡಿದ್ದೀರಾ, ರೈಟ್? ಆ್ಯಂಡ್ ಎಷ್ಟೋ ಅಪರಿಚಿತ ಆಗಿರ್ತಕ್ಕಂಥ ವ್ಯಕ್ತಿಗಳು ಒಂದಾಗಿದ್ದು ಉಂಟು. ಇಲ್ಲಿ ಹೀಗೆ ಇರುತ್ತೆ ಅನ್ನೋದಕ್ಕೆ ಯಾವುದೇ ಜಡ್ಜ್ಮೆಂಟ್ ಇಲ್ಲ. ಆ್ಯಂಡ್ ಹಾಗೆ ಇದ್ಬಿಡುತ್ತೆ ಅನ್ನೋದಕ್ಕೂ ಯಾವುದೇ ರೀತಿ ನಿಮಗೆ ಗ್ಯಾರಂಟಿ, ವಾರಂಟಿ ಏನೂ ಇಲ್ಲ. ನಥಿಂಗ್, ಎವ್ರಿಥಿಂಗ್ ಈಸ್ ಝೀರೋ. ಏನು ಬರುತ್ತೆ ಅದನ್ನು ವಹಿಸ್ಕೊಳ್ಳಿ, ಆ್ಯಂಡ್ ಅದ್ರ ಮುಖಾಂತರ ಹೋಗಿ, ಅಷ್ಟೇ ನನ್ನ ಕಿವಿ ಮಾತು. ಸೊ ಇಲ್ಲಿ ಫೈನಲಿ ನಾನು ಹೇಳಕ್ಕೆ ಬರ್ತಿರೋದು ಏನಂತ ಹೇಳಿದ್ರೆ, ಇವತ್ತು ಯಾರು ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ, ಹ್ಯಾಪಿ ಇರಿ. ಆದರೆ ನಾಳೆ ಚೆನ್ನಾಗಿಲ್ಲದೆ ಇರ್ಬೋದು, ಅದಕ್ಕೂ ರೆಡಿ ಇರಿ, ರೈಟ್? ಯಾಕೆ ಅಂತ ಹೇಳಿದ್ರೆ ನಾಳೆ ಗೊತ್ತಿಲ್ಲ ನಮಗೆ, ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ, ನಮಗೆ ಅಷ್ಟೇ ಇದ್ದರೆ ಖುಷಿ, ಇಲ್ಲ ಅಂದರೆ ಅದನ್ನೂ ಖುಷಿ ಪಡಿ. ಬಟ್ ಡಿಪ್ರೆಷನ್ ಆಗಿ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದು ಆಗಬಾರ್ದು. ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡಬೇಕಿತ್ತು. ಎಷ್ಟೋ ಯುವತಿಯರಲ್ಲಿ, ಎಷ್ಟೋ ಹಸ್ಬೆಂಡ್ ಆ್ಯಂಡ್ ವೈಫ್ಗಳಲ್ಲಿ, ಎಷ್ಟೋ ಸಂಬಂಧಗಳಲ್ಲಿ ಈ ಒಂದು ಮಿಸ್ಟೇಕ್ ನಡೀತಾ ಇದೆ. ಆ್ಯಂಡ್ ಫೇಕ್ ಒಂದು ಭ್ರಮೆನಲ್ಲಿ, ಎಕ್ಸ್ಪೆಕ್ಟೇಷನಲ್ಲಿ ಬದುಕ್ತಾ ಇದ್ದಾರೆ. ಅವಾಗ ತುಂಬ ಹರ್ಟ್ ಆಗುತ್ತೆ, ನೋವಾಗುತ್ತೆ. ಆ್ಯಂಡ್ ಲೈಫನ್ನು ಯಾವ ದಿಕ್ಕಲ್ಲಿ ಸಾಗಿಸ್ಬೇಕು ಅಂದ್ಕೊಂಡಿದ್ರು ಆ ದಿಕ್ಕು ಬಿಟ್ಟು ಬೇರೆ ಕಡೆ ಇವತ್ತು ಡಿಪ್ರೆಷನ್ ಅನ್ನೋ ಒಂದು ರೂಟನ್ನು ಹಿಡ್ಕೊಂಡು ಹೊರಟಿದ್ದಾರೆ. ಆ್ಯಂಡ್ ತುಂಬ ಜನ ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ಮೆಸೇಜ್ ಒಳಗಡೆ ನಿಮಗೆ ಯಾವುದೋ ಒಂದು ವರ್ಡ್ಸ್ ಇಷ್ಟ ಆಯಿತು, ಲೈನ್ ಇಷ್ಟ ಆಯಿತು, ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ, ಚೆನ್ನಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು, ಬಾಯ್.